ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಲೋಕೇಶ್, ಕೀಲು ಮತ್ತು ಮೂಳೆ ತಜ್ಞ, ಭರತ್ ಕೆಂಪಣ್ಣ ಹಾಸ್ಪಿಟಲ್, ಬಿಡದಿ. ನಾನಿವತ್ತು ಮಾತಾಡ್ತಾ ಇರುವಂಥ ವಿಚಾರ ಏನಂತಂದರೆ, ಮೋಸ್ಟ್ ಕಾಮನ್ ಆಗಿ ಶೋಲ್ಡರ್ ಪೇಯ್ನ್ ಅಂತ ಪ್ರೆಸೆಂಟ್ ಆಗುವಂಥ ಪೆರಿಯಾರ್ಥ್ರೈಟಿಸ್ ಇಲ್ಲ ಫ್ರೋಝನ್ ಶೋಲ್ಡರ್ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯೂಶಲಿ ಏನಂತಂದರೆ ಈ ಶೋಲ್ಡರ್ ಪೇಯ್ನ್ ಫ್ರೋಝನ್ ಶೋಲ್ಡರ್ ಅಂದ್ಬಿಟ್ಟು ಇಲ್ಲ ಪೆರಿಯಾರ್ಥ್ರೈಟಿಸ್ ಅಂತ ಮೋಸ್ಟ್ ಕಾಮನ್ ಆಗಿ ಏನಂದರೆ ಈ ಡಯಾಬಿಟಿಕ್ಸು ಮತ್ತು ಥೈರಾಯ್ಡ್ ಡಿಸಾರ್ಡರ್ಸ್ ಇರೋವಂಥ ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂಥದ್ದು. ಇದನ್ನು ಹೇಗೆ ಅಂತಂದರೆ ಫಸ್ಟು ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟಿಂಗಲ್ಲಿ ಪೇಯ್ನ್ ಅಂತ ಸ್ಟಾರ್ಟ್ ಆಗುತ್ತೆ. ಶೋಲ್ಡರಾಗಿ ಸುಮ್ಮನೆ ಏನು ಏಟ್ ಇಲ್ದಿರ, ಏನು ಇಂಜುರಿ ಅಂತ ಏನು ಇಲ್ದಿರ. ಫಸ್ಟು ಇನಿಷಿಯಲ್ ಡೇಸಲ್ಲಿ ಜಸ್ಟ್ ಪೇಯ್ನ್ ಅಂತ ಸ್ಟಾರ್ಟ್ ಆಗುತ್ತೆ. ಪೇಯ್ನ್ ಏನಕ್ಕೆ ಬರುತ್ತೆ ಅಂದರೆ ಸುತ್ತಮುತ್ತ ಇರೋ ಕ್ಯಾಪ್ಸ್ಯೂಲ್ ಮತ್ತು ಲಿಗಮೆಂಟ್ಸ್ ಅಂತ ಏನು ಹೇಳ್ತೀವಿ, ಜಾಯಿಂಟ್ ಸುತ್ತ ಇರೋದು, ಅದು ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುವಂಥದ್ದು. ಇದು ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ ಮುಂದಕ್ಕೆ ಅದು ಜಾಯಿಂಟ್ ಮೊಬಿಲಿಟಿ ಆರ್ ಜಾಯಿಂಟ್ ರೇಂಜ್ ಆಫ್ ಮೂಮೆಂಟ್ಸ್ ಅಂತ ಹೇಳ್ತೀವಿ, ಅದು ರೆಸ್ಟ್ರಿಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಫಸ್ಟು ಏನಂದರೆ ಎಕ್ಸ್ರೇ ಮಾಡಿಸಿ ನೋಡಿದ್ರೆ ಯೂಶಲಿ ಅದು ನಾರ್ಮಲ್ ಆಗೇ ಕಾಣುತ್ತೆ. ಇದು ಬೇಸಿಕಲಿ ಕ್ಲಿನಿಕಲ್ ಡಯಾಗ್ನೋಸಿಸ್. ಸೂಕ್ತವಾದ ಕೀಲು ಮತ್ತು ಮೂಳೆ ತಜ್ಞರ ಹತ್ರ ತೋರಿಸ್ಕೊಂಡು ಇನಿಷಿಯಲ್ ಡೇಸಲ್ಲೇ ಇದನ್ನು ಕಂಟ್ರೋಲ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಲಾಸ್ಟ್ 5% ಜನಕ್ಕೆ ಏನಂತಂದರೆ ಅದು ಸರ್ಜಿಕಲ್ ಹೋಗುವಂಥದ್ದು. ಅದು ಏನಂದರೆ ಆರ್ಥ್ರೋಸ್ಕೋಪಿ ಅಂತ ಹೇಳ್ತೀವಿ, ಅದು ತುಂಬ ರೇರೆಸ್ಟ್ ಆಫ್ ದ ಕೇಸಸ್. ಇದನ್ನು ಇನಿಷಿಯಲ್ ಡೇಸಲ್ಲೇ ಅದನ್ನು ಪೇಯ್ನ್ ಬಂದಾಗ ಸೂಕ್ತವಾಗಿ ಸಲಹೆ ತೊಗೊಂಡು ಅದನ್ನು ಟ್ರೀಟ್ಮೆಂಟ್ ಪಡ್ಕೊಂಡು ಫಿಸಿಯೋಥೆರಪಿಯಲ್ಲೇ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲ ಅಂದರೆ ಕಂಪ್ಲೀಟಾಗಿ ರೆಸ್ಟ್ರಿಕ್ಷನ್ ಆಗಿತ್ತಂತಂದರೆ ಅವಾಗ ನೋಡಿಕೊಂಡು ಅದು ಶೋಲ್ಡರ್ ಮ್ಯಾನಿಪುಲೇಷನ್ ಅಂಡರ್ ಅನೆಸ್ಥೀಶಿಯಾ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನಮಸ್ಕಾರ.